ಅದು ಎಮರ್ಜೆನ್ಸಿ ಫೋನ್ ಬಂತು ಮಾತಾಡ್ತಿದ್ನಮ್ಮ. ತಪ್ಪ? ಅವನು ಈ ತರ ಮಾಡ್ತಾನೆ ಅಂತ ನನ್ಗೇನ್ ಗೊತ್ತಿತ್ತು? ಸುಶಾಂತ್, ಒಂದ್ ನಿಮಿಷ. ವೀರಣ್ಣ ಅವ್ರ ಮನೆಗೆ ಫೋನ್ ಮಾಡು. ಇಲ್ಲ ಅವ್ರ ಮನೆಗೆ ಹೋಗಿ ಏನಾದ್ರೂ ನೋಡೋಣವಾ? ನೀನೇನಾದ್ರೂ ಅವ್ರಿಗೆ ಫೋನ್ ಮಾಡಿದ್ಯಾ? ಅವ್ನು ಅಲ್ಲಿಗಿಂತ ನಮ್ಮನೆಗೆ ಬಂದಿರ್ತಾನೆ ಅಂತ ಇಲ್ಲಿ ನೋಡೋಣ ಅಂತ ಬಂದೆ. ನೋಡಪ್ಪ, ರಾಘವ್ನ ಎಲ್ಲೇ ಬಿಟ್ರು ಅವ್ನು ಮೊದ್ಲು ಹೋಗೋದು ವೀರಣ್ಣ ಅವ್ರ ಮನೆಗೆ. ನೀನೊಂಚೂರು ಫೋನ್ ಮಾಡಿ ಕೇಳಪ್ಪ, ಇಲ್ಲ ನೀನ್ ಹೋಗ್ಬಿಟ್ ಬಾ. ಫೋನ್ ಮಾಡಿ ಕೇಳ್ತೀನಿ ತಡಿ. ಹಾ. ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ? ಇನ್ನು ಸ್ವಿಚ್ ಆಫ್? ಅಪ್ಪ, 2 ಹೆಜ್ಜೆ ಮನೆ. ಫೋನ್ ಮಾಡೋ ಬದಲು ನೀನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ಬೋದಲ್ವಾ? ಹೋಗ್ ನೋಡಪ್ಪ. ಬಂದ್ಬಿಡೋಗು. ಏನ್ ಸಾಧನ ಇದು, ಮತ್ತೆ ಹೊಸ ಟೆನ್ಷನ್ಗಳು? ಅತ್ತೆ, ಯಾವ ಕಂಟಕನೂ ಇಲ್ಲ. ನೀವು ಸ್ವಲ್ಪ ಆರಾಮಾಗಿರಿ. ಎಲ್ಲ ಆರಾಮಾಗಿರೋದಮ್ಮ. ಅತ್ತೆ, ನಾನು ಈಗಲೂ ಹೇಳ್ತಾ ಇದ್ದೀನಿ ಕೇಳಿ. ನೀವೇನು ಗಾಬರಿ ಆಗ್ಬೇಡಿ. ನೋಡಿ, ರಾಘವು ಸುಶಾಂತ್ ಹತ್ರ ಕೇಳಿರ್ತಾನೆ ಅಪ್ಪ ಅಮ್ಮ ಎಲ್ಲಿ ಅಂತ. ಸುಶಾಂತ್ ಮಾಮೂಲಿಯಾಗಿ ಅಮ್ಮ ಲೇಟಾಗಿ ಬರ್ತಾರೆ ಅಂತ ಹೇಳಿರ್ತಾನೆ. ಅದಕ್ಕೆ ರಾಘವು ಅಮ್ಮನ್ ನೋಡೋಕೆ ಅಂತ ಹೋಗಿರ್ತಾನೆ. ಅಷ್ಟೇ ಆಗಿರುತ್ತೆ ಅತ್ತೆ. ಏನೋಪ್ಪ? ಅಯ್ಯೋ ಅತ್ತೆ, ನೀವು ಸಮಾಧಾನವಾಗಿರಿ, ಟೆನ್ಷನ್ ತಗೋಬೇಡಿ. ಕೂತ್ಕೊಳ್ಳಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ದೇವ್ರೇ, ಏನಾಗ್ತಿದ್ಯೋ ಏನೋ ಗೊತ್ತಾಗ್ತಿಲ್ಲ. ಹೌದಲ್ವಾ ರಾಘವ್? ರಾಜ್ಕುಮಾರ ರಾಘವ್ಗೆ ಮೀಸೆ ಬಂದು ಮಹಾರಾಜ ಆಗೋದ. ಅರೆ, ಆಹಾ, ನನ್ ಕಂದ ಹೇಗಿದ್ರು ಚೆನ್ನಾಗಿ ಕಾಣಿಸ್ತೀಯ. ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ ಅಲ್ವಾ? ಅದಕ್ಕೆ ದೊಡ್ಡ ಮೀಸೆ ಬಂದ್ಬಿಟ್ಟಿದೆ. ದೊಡ್ಡ ಮನುಷ್ಯ. ರಾಘವ್, ಅಪ್ಪ ನೋಡಪ್ಪ, ನನಗೆ ಮೀಸೆ ಬಂದಿದೆ. ಸುಶಾಂತ್, ಬನ್ನಿ ಇಲ್ಲಿ. ಯಾಕೆ ಮಗು ಮೇಲೆ ಕೈ ಮಾಡ್ತಿದ್ದೀರಾ ನೀವು? ಮಗು ಮೇಲೆ ಕೈ ಮಾಡ್ತಾ ಇದ್ದೀರಾ? ಐಸ್ ಕ್ರೀಮ್ ಕೊಡ್ಸೋಣ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದೆ. ಯಾವುದೋ ಫೋನ್ ಬಂತು ಅಂತ ಆ ಕಡೆ ಮಾತಾಡ್ತಾ ಇದ್ರೆ ಗೊತ್ತಿಲ್ಲಂಗೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಹುಡ್ಕಾಡಿ ಎಷ್ಟು ಕಷ್ಟ ಆಯ್ತು ಗೊತ್ತಾ ನಂಗೆ? ನಿನಗೆ ಫೋನ್ ಮಾಡಿದ್ರೆ ನೀನು ಫೋನ್ ರಿಸೀವ್ ಮಾಡ್ತಿಲ್ಲ. ಏನ್ ತಿಳ್ಕೊಬೇಕು ನಾನು? ಎತ್ತಿದ್ರೆ ಗೊತ್ತಾಗೋದು ಕಷ್ಟ ಏನು ಅಂತ. ನಿಮಗೆಲ್ಲ ಹೆಂಗ್ ಗೊತ್ತಾಗುತ್ತೆ?